ಹೊಯ್ ಮೊನ್ನೆ ಹಿಂಗೆ ನಮ್ ಹುಡುಗ ಜೊತೆಗೆ ಕಂಟೆಂಟ್ ಹುಡ್ಕೊಂಡು ನಾನ್ ಹೊಟ್ಟಿದೂರೇ ಬಸ್ರಿ ಕಟ್ಟೆ. ಅದೊಂದ್ ಮಾತದಿಯಲ್ಲ, ಕೆಲವೊಂದ್ಸಲ ಹೋಗೋ ಜಾಗಕ್ಕಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ ಅಂತ. ಅದೇ ತರ ನಾವು ಹೋಗ್ತಿದ್ದ ದಾರಿ ನನ್ಗನ್ಸ್ತಿತ್ತು. ಒಂದು ದಾರಿ ತಪ್ಪಿ ಕಾಡೊಳಗೆ ನುಕೊಂಡಿರೋ ತರ ತಿರುವುಗಳನ್ನ ಹೊಂದಿರೋ ರಸ್ತೆಗಳು. ಅದ್ರ ಮೇಲೆ ಕೆಲವೊಂದ್ಸಲ ನಾವೇ ತಪ್ಪಾಗಿ ಹೋದ್ವೋ ಅಥವಾ ಅವರೇ ತಪ್ಪಾಗಿ ಬಂದ್ರು ಅನ್ನೋ ಗೊಂದಲ ಉಂಟು ಮಾಡಿ ಎದುರು ಬರ್ತಿದ್ದ ಗಾಡಿಗಳು, ಶಿಸ್ತಿನ ಸಿಪಾಯಿಗಳಂತೆ ರಸ್ತೆ ಪಕ್ಕದಲ್ಲಿ ನೇರವಾಗಿ ನಿಂತಿದ್ದ ಮರಗಳು, ದಾರಿಲಿ ಹೋಗೋರ್ನ ಮಾತಾಡ್ಸ್ಬೇಕು ಅಂತಾನೆ ತಯಾರಾಗಿ ಓಡಿ ಬರ್ತಿರೋ ತರ ಕಾಣ್ತಿದ್ದ ತೀರ್ಥಕೆರೆ ಜಲಪಾತ, ಯಾವ ಅರಮನೆಗಳಿಗೂ ನಾವೇನ್ ಕಮ್ಮಿ ಇಲ್ಲ ಅನ್ನೋ ತರ ತಲೆ ಎತ್ತಿ ನಿಂತಿದ್ದ ಜೈಪುರದ ಉಪರ್ಗೆ ಮನೆಗಳು, ಗುಡ್ಡಕ್ಕೆ ಹಸಿರು ಹಾಸಿಗೆ ಹಾಕದಂಗ್ ಕಾಣ್ತಿದ್ದ ಟೀ ಪ್ಲಾಂಟೇಶನ್ ಗಳು, ಇವೆಲ್ಲ ನೋಡ್ಕೊಂಡ್ ಸಾಕ್ತಿರುವಾಗ ಒಂದೊಂದ್ಸಲ ಇದೇನಿದು, ಈ ರಸ್ತೆಯಲ್ಲಿ ಗುಂಡಿಗಳಿದಾವೋ ಇಲ್ಲ ಈ ರಸ್ತೆನೇ ಗುಂಡಿಲಿದೆಯೋ ಅನ್ನೋ ಅನುಮಾನದ ಜೊತೆಗೆ ನಾವು ತಲುಪಿದೂರೆ ಕೊಗ್ರೆ. ಅಲ್ಲಿ ನಮ್ಗೆ ಸದ್ದು ಬೆದ್ದಲದ ಸುದ್ದಿ ಮಾಡದೆ ಸುಮ್ಮನಿದ್ದ ರಸ್ತೆ ಮಧ್ಯದಲ್ಲಿ ಒಂದ್ ತೆಂಗಿನಕಾಯಿ ಕಾಣ್ತು. ಈ ತೆಂಗಿನಕಾಯಿ ರೇಟ್ ಜಾಸ್ತಿ ಆಗಿರೋ ಇಂಥ ದಿನಗಳಲ್ಲಿ ಮರುಭೂಮಿಲಿ ಮಳೆ ನೀರ್ ಸಿಕ್ಕಂಗೆ ಈ ಕಾಯಿ ಸಿಕ್ತಲ್ಲ ಅಂತ ನಮ್ ಜೊತೆಗೆ ಮನಿಗ್ ತರನ ಅನ್ಕೊಂತಿರ್ಬೇಕಾರೆ ನಮ್ಗೆ ಅನ್ಸಿದೆ, ಅಕಸ್ಮಾತ್ ಈ ಕಾಯಿಗೆ ಯಾರು ಏನಾರು ಮಾಡಿಸಿ ಮಧ್ಯ ರೋಡಲ್ಲಿ ಹಾಕೋಗಿದ್ರೆ ನಾವ್ ಈ ಕಾಯಿಲ್ ಮಾಡಿ ಚಟ್ನಿ ಜೊತೆಗೆ ಇಡ್ಲಿ ತಿನ್ನೋ ಬದಲು ಬೇರೆಯವರು ನಮ್ಮ ಹೆಸರಲ್ಲಿ ವಡೆ ತಿನ್ನಂಗಾದ್ರೆ ಕಷ್ಟ ಅಂತ ಹೇಳಿ ಕಾಯಿನ ಅಲ್ಲೇ ಹಾಕಿ ತಿರ್ಗ್ ನೋಡ್ದಿದ್ದಂಗ ನಾವು ಹೋಗಿ ತಲುಪಿದೂರೆ ಅಬ್ಬಿಕಲ್ಲು. ಅವಾಗೊಂದು ಇವಾಗೊಂದು ಬರೋ ಬಸ್ಗಳನ್ನ ಇಲ್ಲಿನ ಜನ ಕಾಯ್ತಾರೋ ಇಲ್ಲ, ಆದ್ರೆ ಜನರು ಬರೋದಂತೂ ಇಲ್ಲಿರೋ ಹಳೆ ಬಸ್ ಸ್ಟ್ಯಾಂಡ್ ಕಾಯ್ಕೊಂಡು ತನ್ನ ಎದುರುಗಡೆ ದುಮ್ಮಿಕ್ಕಿ ಹರಿದು ಹೋಗ್ತಿರುವಂತಹ ತೊರೆನ ನೋಡ್ಕೊಂಡಿತ್ತು. ನಾನು ಹೋಗಿ ಅಬ್ಬಿಕಲ್ಲಿಂದ ದುಮ್ಮಿಕ್ಕೋ ಜಲಧಾರೆನ ನೋಡಿ ಹಿಂತಿರುಗುವಾಗ ಈ ಅಬ್ಬಿಕಲ್ಲಿಗೆ ಬಂದು ಐಬಿ ಕುಡ್ದಿರೋ ಭೂಪ ಯಾರು ಅನ್ಕೊಂಡು ಇಲ್ಲಿ ಬಿದ್ದಿರೋ ದಿಮ್ಮಿಗಳೆಲ್ಲಾದ್ರೂ ಪುಷ್ಪರಾಜು ಹೊಳಿಗೆ ಎಸ್ತಿರೋ ರಥಚಂದನನ ಅನ್ನೋ ಅನುಮಾನದಲ್ಲೇ ಮುಂದ್ ಹೋತಿದ್ದವನಿಗೆ ದಿಮ್ಮಿಗಳು ತುಂಬಿಕೊಂಡಿರೋ ಲಾರಿನೂ ಕಾಣ್ತು. ಹಂಗೆಯ ಇದು ಪುಷ್ಪರಾಜಂದ ಅಲ್ಲ ಅಂತಾನು ಗೊತ್ತಾತು. ಬರೀ ಮರಗಿಡಗಳೇ ಮುತ್ತಿಗೆ ಹಾಕಿರೋ ರಸ್ತೆ ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಲೈನ್ ಮನೆಗಳನ್ನ ನೋಡ್ಕೊಂಡು ನಾವು ಹೋಗಿ ತಲುಪಿದೂರೆ ಬಸ್ರಿ ಕಟ್ಟೆ. ಈ ಊರಿನ ಹೆಸರಿನ ಹಿಂದಿನ ಕತೆ ಬೇರೆ ಏನೇ ಇದ್ರು ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ರೀತಿ ಇರೋ ಪ್ರಕೃತಿ ಸೌಂದರ್ಯನ ಈ ಊರು ತನ್ನ ಬಸ್ರೊಳಗೆ ತುಂಬಿಕೊಂಡಿದ್ರೆ, ಈ ಊರಿಗಿತ್ತು ಕಣ್ಣು ಹಾಯಿಸಲೆಲ್ಲ ಕಾಣುವಂತೆ ಎದ್ದು ನಿಂತಿದ್ದ ಗಿರಿಪಂಕ್ತಿಗಳ ಕಾವಲು, ಅದ್ರ ಮೇಲೆ ಯಾರೋ ಹಸಿ ಸೌದೆನ ಒಲೆಗಾಗಿ ಊರೆಲ್ಲ ಹೊಗೆ ತುಂಬಿಸ್ದಂಗೆ ಕಾಣ್ತಿತ್ತು ಬಿಳಿ ಹಿಮದ ಶಾಲು. ಇದರ ನಡುವೆ ಚರ್ಚ್ ಒಂದು ಅಲ್ಲಿತ್ತು. ಚರ್ಚ್ ಹತ್ರ ನಿಂತು ನೋಡಿದಾಗ ದೇವಸ್ಥಾನ ಒಂದು ನಮಗ್ ಕಾಣ್ತಿತ್ತು. ದೇವಸ್ಥಾನದ ಬಳಿ ಹೋದಾಗ ಬೆಟ್ಟಗಳ ನಡುವೆ ಬೆಟ್ಟಗಳಂತೆ ಇದ್ದ ಜಲ್ಲಿ ಎಂಸೆಂಡ್ ರಾಶಿ ಬಿದ್ದಿತ್ತು. ಇದೆಲ್ಲದ್ರ ಮೇಲೆ ನಿಂತು ನಮ್ ಹುಡ್ಕು ಹೇಳಿದ್ದು, ಇದೆಲ್ಲ ನಂದು, ಅಕಸ್ಮಾತ್ ಇದಕ್ ಸಂಬಂಧಪಟ್ಟವ್ರು ಹಾಕಿದ್ರೆ ಸೈನ್ ಒಂದು. ಹೀಗೆಲ್ಲ ಅಂತಿದ್ದ ಹುಡ್ಕು ಕೊಟ್ರು ಅದೇನೋ ಹುಡ್ಕೊಂಡು ಕೊಟ್ರು ತಿನ್ನಕ್ಕೆ ಕೈಗೆ ಸಿಕ್ಕಿದ ಗಿಡದ ಹಣ್ಣೊಂದನ್ನು. ಹೊಟ್ಟೆ ಎಸ್ದು ಖಾಲಿ ಖಾಲಿ ಆಗಿತ್ತು. ಇದನ್ನಾದ್ರೂ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅನ್ಸಿತ್ತು. ತಿಂದ ಮೇಲೆ ಹುಡ್ಕು ನನ್ನ ಮಂಗ ಮಾಡಿದ್ದು ಅಂತ ಗೊತ್ತಾಯ್ತು. ಅಷ್ಟೊತ್ತಿಗೆ ಅಲ್ಲೊಂದು ಮಕ್ಕಳ ಸೈನ್ಯ ಬಂದಿತ್ತು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೊರಟ ನನ್ಗನ್ಸ್ತು, ಇಲ್ಲಿ ಹೆಚ್ಚು ಅಂಗಡಿ ಮನೆಗಳು ಇಲ್ದಿದ್ರು ಆನಂದಕ್ಕೇನು ಕಮ್ಮಿ ಇಲ್ಲ, ಇಲ್ಲಿ ಕೆಲ ಪ್ರದೇಶಗಳಲ್ಲಿ ನೆಟ್ವರ್ಕ್ ಇಲ್ದಿದ್ರು ನೆಮ್ಮದಿ ಉಂಟು ಅಂತ ಅನ್ಕೊಂಡು ಅಲ್ಲಿಂದ ಹಿಂತಿರುಗಿ ನಮ್ಮೂರ್ ಕಡೆ ಬರುವಾಗ ರಸ್ತೆಲ್ ಸಿಕ್ತು ಯಾರೋ ಸಾನಿಕಾ ಸಾನವಿ ಅವರ ಅಪ್ಪನ್ ಗೂಡ್ಸ್ ಆಟೋ. ಇವ್ರ ಗಾಡಿ ರಿಜಿಸ್ಟ್ರೇಷನ್ ನಂಬರ್ KA 18. ಊರು ಮನೆಯವ್ರು ಯಾರಿಗಾದ್ರೂ ಬಾಡಿಗೆ ಬೇಕಾಗಿದ್ರೆ ಮಾಡಿ ಇವ್ರ ನಂಬರಿಗೆ ಕಾಂಟ್ಯಾಕ್ಟ್. ಸರಿ, ಹಂಗಾದ್ರೆ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಂಡು ನಮ್ಗೊಂದು ಸಪೋರ್ಟ್ ಮಾಡಿ. ನಾನ್ ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.